ಚಕ್ರಿ, ನೀವ್ ಮಾಡ್ಕೊಡೋ ಕಾಫಿ ಎಷ್ಟ್ ಇಷ್ಟ ಅಂದ್ರೆ ಸ್ಟಾರ್ ಹೋಟ್ಲಲ್ ಮಾಡ್ಕೊಟ್ರು ಇಷ್ಟ ಆಗಲ್ಲ. ಅಷ್ಟ್ ಚೆನ್ನಾಗಿ ಮಾಡ್ತೀನ ಕಾಫಿ. ಹೂ ಮತ್ತೆ ಜಾಸ್ಮಿನ್, ಇವತ್ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಐ ಆಮ್ ಸೋ ಎಕ್ಸೈಟೆಡ್. ಏನಾಯ್ತೆ? ಏನ ವಿಷಯ? ಇವತ್ತು ನಿಮ್ಮ ಅಣ್ಣ ಬಂದಿದ್ರು. ಅದು ಅಲ್ಲದೆ ನನ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ? ನಿಮ್ ಮುಂದೆ ಇನ್ನೂ ಚೆನ್ನಾಗಿ ಮಾತಾಡ್ತೀನಿ ಅಂದ್ರು. ಅವ್ರ ಮಾತ್ ಕೇಳಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆಡಿ ಬ್ರದರ್ ನಿನ್ನ ಅಷ್ಟೊಂದು ಖುಷಿಯಾಗಿ ಮಾತಾಡ್ಸಿದ್ನ? ಇವತ್ತು ಅವ್ರು ನಮ್ಮ ಆಫೀಸ್ಗೆ ಒಂದ್ ಫೈಲ್ ತಗೊಂಡ್ ಬಂದಿದ್ರು MLA ಸರ್ ಹತ್ರ ಸಿಗ್ನೇಚರ್ ಹಾಕ್ಸೋದಿಕ್ಕೆ. ಆದ್ರೆ ಅವ್ರ ತಂದೆ ವೆರಿಫಿಕೇಶನ್ ಇಲ್ದೆ ಸೈನ್ ಮಾಡಲ್ಲ ಅಂದ್ರು. ವೆರಿಫಿಕೇಶನ್ಗೋಸ್ಕರ ಆ ಫೈಲು ನನ್ನ ಹತ್ರ ಬಂತು. ಆಗ ನಿಮ್ಮ ಅಣ್ಣ ಫೈಲ್ ಬಗ್ಗೆ ಮಾತಾಡ್ತಾ ನನ್ನನ್ನು ವಿಚಾರಿಸ್ಕೊಂಡ್ರು. ವಾವ್, ಇದೇ ಒಳ್ಳೆ ಸಮಯ ಕಡೆ ನೀನ್ ಆಡಿ ಬ್ರದರ್ಗೆ ಇನ್ನೂ ಹತ್ರ ಆಗೋದಕ್ಕೆ. ಯು ಆರ್ ರೈಟ್ ಜಾಸ್. ಆದ್ರೆ ಸೂರ್ಯ ಅವರು ಆ ಫೈಲ್ ವೆರಿಫಿಕೇಶನ್ ಆಗಬೇಕು ಅಂತ ಹೇಳಿದ್ದಾರೆ ಅಂದ್ಮೇಲೆ ಅವರ ಫೈಲ್ಗೆ ಸೈನ್ ಹಾಕೋದು ಡೌಟು ಅನ್ಸುತ್ತೆ ಅಲ್ವಾ? ಇಲ್ಲ ಅಣ್ಣ, ಸೂರ್ಯ ಸರ್ ಹಾಗೆ ಹೇಳ್ಬೋದು ಅಷ್ಟೇ. ಆದ್ರೆ ಆ ಫೈಲಲ್ಲಿ ಏನು ಫಾಲ್ಟ್ ಇಲ್ಲ ಅಂದ್ರೆ ಖಂಡಿತ ಸೈನ್ ಮಾಡ್ತಾರೆ. ಇಲ್ಲೇ ನೀ ತಪ್ಪಾಗಿ ಯೋಚನೆ ಮಾಡ್ತಿರೋದು. ಸೂರ್ಯ ಅವರು ಈ ಥರದ ವಿಷಯಗಳಲ್ಲಿ ತುಂಬಾ ಸ್ಟ್ರಿಕ್ಟ್ ಅನನ್ಯ. ನೋಡು, ನಿನಗೆ ಆಡಿ ಪ್ರೀತಿ ಸಿಗಬೇಕು ಅಂತಂದ್ರೆ ನೀನು ಹೇಗಾದ್ರೂ ಮಾಡಿ ಸೂರ್ಯ ಅವ್ರ ಹತ್ರ ಆ ಫೈಲ್ಗೆ ಸೈನ್ ಹಾಕ್ಸ್ಲೇಬೇಕು. ಒಂದು ವೇಳೆ ನೀನು ಆ ಫೈಲ್ನ ಮೂವ್ ಮಾಡದೆ ಅಂತ ಇಟ್ಕೋ, ಆಡಿ ದೃಷ್ಟಿಲಿ ನೀನು ತುಂಬ ಗ್ರೇಟ್ ಆಗ್ತೀಯ. ಅವನ ಪ್ರೀತಿಗೆ ತುಂಬ ಹತ್ರ ಆಗ್ತೀಯ. ಆದ್ರೆ ಆ ಫೈಲಲ್ಲಿ ಏನಾದ್ರೂ ಫಾಲ್ಟ್ ಇದ್ರೆ? ವೆರಿ ಸಿಂಪಲ್, ನೀನೇ ಕರೆಕ್ಷನ್ ಮಾಡಿಬಿಡು. ನೀನು ಏನಾದರೂ ಮಾಡು, ಒಟ್ಟಿನಲ್ಲಿ ಸೂರ್ಯ ಅವ್ರ ಹತ್ರ ಆ ಫೈಲ್ಗೆ ಸೈನ್ ಹಾಕ್ಸ್ಲೇಬೇಕು. ನೀನು ನಿನಗೆ ಆಡಿ ಪ್ರೀತಿ ಸಿಗಬೇಕು ಅಂತಂದರೆ ನೀನು ಆಡಿಗೆ ಈ ಸಹಾಯ ಮಾಡಲೇಬೇಕು. ಹೌದು ಕಣೆ ಅನನ್ಯ, ನೀನ್ ಚಕ್ರಿ ಹೇಳ್ದಾಗೆ ಮಾಡು. ಆಗ ಆಡಿ ನಿನ್ನ ಖಂಡಿತ ಇಷ್ಟಪಡ್ತಾನೆ. ಸರಿ, ನಾನು ಹೇಗಾದ್ರೂ ಮಾಡಿ ಸೂರ್ಯ ಸರ್ ಹತ್ರ ಸಿಗ್ನೇಚರ್ ಹಾಕ್ಸ್ತೀನಿ. ಎಸ್, ವೆರಿ ಗುಡ್. ಸರಿ, ನೀನು ಈ ಕೆಲ್ಸನ್ ಮಾಡು. ನಾನು ಆಡಿ ಮನೆಗೆ ಹೋಗಿ ಆರ್ತಿ ಅಮ್ಮನ ಒಪ್ಪಿಸ್ತೀನಿ. ಚಕ್ರಿ, ನನ್ ಡ್ಯಾಡ್ ಹತ್ರ ಹೋಗಿ ಆಡಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ಓಕೆ, ಬಾಯ್. ನಾನು ಸೃಷ್ಟಿ ಮಾಡಿರೋ ಚಕ್ರವ್ಯೂಹದಲ್ಲಿ ಒಬ್ಬೊಬ್ಬರಾಗೆ ಹೋಗಿ ಹೋಗಿ ಬೀಳ್ತಾ ಇದ್ದೀರ. ನಾನೇನು ಮಾಡಲಿ? ನನ್ನ ಗುರಿ ಸಾಧನೆಗೆ ನಿಮ್ಮಗಳ ತಲೆ ದಂಡ. ಡ್ಯಾಡ್, ನಾನು ನಾಳೆ ಆಡಿ ಮನೆಗೆ ಹೋಗ್ಬೇಕು ಅಂತಿದ್ದೀನಿ. ಸ್ವಲ್ಪ ದಿವಸ ಅಲ್ಲೇ ಇರ್ಬೇಕು ಅಂತಾನು ಡಿಸೈಡ್ ಮಾಡಿದ್ದೀನಿ. ಏನು, ಸ್ವಲ್ಪ ದಿವಸ ಅಲ್ಲೇ ಇರಬೇಕು ಅಂತ ಇದೆಯಾ? ಜಾಸ್ಮಿನ್, ನೀನೇನೋ ಬ್ರದರ್ ಅಂತಿದ್ಯಾ, ಸರಿ. ಆ ಮನೆಯವರೆಲ್ಲ ನಿನ್ನ ಪರಿಚಯ, ನಿನ್ನ ಹತ್ರ ಚೆನ್ನಾಗಿದ್ದಾರೆ, ಅದೂ ಸರಿ. ಅವರೆಲ್ಲ ನಮಗ್ ಪರಿಚಯ ಇಲ್ಲ. ಅವ್ರು ಏನು ಎತ್ತ ಅಂತ ಗೊತ್ತಾದಿರ್ತಾನೆ ನಿನ್ನನ್ನು ಅಲ್ಲಿ ಕಳ್ಸೋದಕ್ಕೆ ಮನ್ಸು ಮಾಡಬಹುದು. ಅಜ್ಜಿ, ಹಾಗೆಲ್ಲ ಹೇಳ್ಬೇಡಿ ಅಜ್ಜಿ. ನನ್ಗೆ ಆ ಮನೆ ಬೇರೆ ಅಲ್ಲ, ಈ ಮನೆ ಬೇರೆ ಅಲ್ಲ. ಡ್ಯಾಡ್, ಆಡಿ ಅವ್ರ ಅಮ್ಮ ಇದಾರಲ್ಲ, ಅವ್ರು ನನ್ಗೂ ಅಮ್ಮ ಇದ್ದಾಗೆ. ನನ್ನನ್ ಎಷ್ಟ್ ಪ್ರೀತಿ ಮಾಡ್ತಾರ ಗೊತ್ತಾ? ಅದೆಲ್ಲ ಸರಿ ಜಾಸ್ಮಿನ್, ಆದ್ರೆ ನೀನು ಅಷ್ಟು ದಿವಸ ಅವ್ರ ಮನೇಲಿ ಯಾಕೆ ಇರಬೇಕು? ಈಗ ಹೋಗಿ ಮಾತಾಡಿಸ್ಕೊಂಡ್ ಬಾ. ಅವ್ರು ಹೇಗಿದ್ರು ಇದೇ ಊರಲ್ಲಿ ತಾನಿರೋದು, ದಿನ ಅವ್ರ ಮನೆಗೆ ಹೋಗ್ಬಾ. ಡ್ಯಾಡ್, ನಾನ್ ಅವ್ರ ಮನೆಗೆ ಸುಮ್ನೆ ಮಾತಾಡ್ಕೊಂಡ್ ಬರೋದಕ್ ಹೋಗ್ತಾ ಇಲ್ಲ. ನಾನೊಂದ್ ಆರ್ಟಿಕಲ್ ಬರೀತಾ ಇದ್ದೀನಿ ಭಾರತೀಯ ಸಂಸ್ಕೃತಿ ಬಗ್ಗೆ. ಇದ್ರ ಬಗ್ಗೆ ಆಡಿ ಅವ್ರ ಅಮ್ಮಂಗೆ ತುಂಬಾ ಚೆನ್ನಾಗ್ ಗೊತ್ತಿದ್ಯಂತೆ. ಅದನ್ನ ತಿಳ್ಕೊಂಡ್ ಬರೋದಕ್ ಹೋಗ್ತಾ ಇದೀನಿ. ಪ್ಲೀಸ್ ಡ್ಯಾಡ್, ಪರ್ಮಿಷನ್ ಕೊಡಿ. ಅಲ್ಲ ಜಾಸ್ಮಿನ್, ಶಶು, ಅವಳು ಹೋಗ್ ಬರ್ಲಿ ಬಿಡೋ. ನೀನು ತಿಳ್ಕೋಬೇಕು ಅಂತಿದ್ದಾಳೆ, ಹೋದ್ರೇನೀಗ ಹೋಗ್ಲಿ. ಅಲ್ಲ, ನಿನಗೆ ನಿನ್ ಮಗಳ ಬಗ್ಗೆ ನಂಬಿಕೆ ಇದೆ ತಾನೆ? ಅವಳಿಗೆ ಎಲ್ಲಿ ಇಷ್ಟನೋ ಅಲ್ಲಿ ಹೋಗಿ ಬರ್ಲಿ ಬಿಡು. ಸರಿ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಥ್ಯಾಂಕ್ ಯು ಡ್ಯಾಡ್. ಬಾಯ್. ಯಾಕತ್ತೆ ಹೀಗೆ ಮಾಡಿದೆ? ಯಾಕೆ ಅವಳು ಹೋಗೋದಕ್ಕೆ ಪರ್ಮಿಷನ್ ಕೊಡಿಸ್ದೆ? ಜಾಸ್ಮಿನು ಈ ಮನೆಯಿಂದ ಹೊರಗಡೆ ಹೋದ್ರೆ ಅನನ್ಯ ಒಬ್ಳೆ ಆಗ್ತಾಳೆ. ಅವಳು ಒಬ್ಳೆ ಇದ್ದಾಗ ಅವಳನ್ನ ನಮ್ಮ ಹತ್ರ ಮಾಡ್ಕೋಬಹುದು. ಅವಳು ನಮ್ಗೆ ಹತ್ರ ಆದಾಗ ತಾನೆ
ನಮ್ಗೊಳ್ಳೇದಾಗೋದು